ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಯನಗುಂದಿಯ ಕ್ಷೇತ್ರದಲ್ಲಿ ಅವರು ಮೊದಲು ವಾಸ ಮಾಡ್ತಿದ್ದರು. 97 ವರ್ಷ ಹಿಡಿದು ಅವರು ಅನ್ನ ಇಲ್ಲ, ನೀರಿಲ್ಲ, ಮಲಮೂತ್ರ ವಿಸರ್ಜನೆ ಇಲ್ಲ, ಅವೆಲ್ಲ ತ್ಯಾಗ ಮಾಡಿ ಅವರು ಗಾಳಿ ಮತ್ತು ಉಸಿರಿನ ಮೂಲಕ ಜೀವಂತ ಇದ್ದರು. ಅವರು ಒಂದು ಅಮೃತವಾಣಿಯಾಗಿತ್ತು. ನನಗೆ ಗುಲ್ಬರ್ಗದಲ್ಲಿ ಬರಬೇಕೆಂಬುದು ಭಾಳ ಕಾಯಿಸ್ತದೆ. ನನಗೆ ಗುಲ್ಬರ್ಗ ಇರಬೇಕಂತೀನಿ. ನನಗೊಂದು ಮನೆ ಅಲ್ಲಿ ಒಂದು ದೇವಸ್ಥಾನ ಕಟ್ಟಿಕೊಡು ಮತ್ತು ನಮ್ಮ ಮೂರ್ತಿ ಮಾಡಲಿ ಅಂತ ಹೇಳಿದರು. ಅದಕ್ಕಾಗಿ ಸುಮಾರು 10 ವರ್ಷದ ಹಿಂದೆ ಈ ದೇವಸ್ಥಾನ ಕಟ್ಟಲು ಪ್ರಾರಂಭ ಮಾಡಿದೆವು. ಕೊಲ್ಲೂರು ಮೂಕಾಂಬಿಕೆ ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನ ಕಟ್ಟ್ಯಾರ. ಅವೇ ಶಿಲೆಗಳು, ಅವೇ ಕಲ್ಲುಗಳು ತಗೊಂಡು ಬಂದು ನಾವು ಇಲ್ಲಿ ಅದ್ಭುತವಾಗಿ ಕಟ್ಟಡ ನಿರ್ಮಾಣ ಮಾಡಿದ್ದೇವೆ. ಆಮೇಲೆ ಮೂರ್ತಿ ಇಡೀ ಎಲ್ಲ ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲಿ ಕೂಡ ಅಮ್ಮನವರ ಮೂರ್ತಿ ಎಲ್ಲಿ ಇಲ್ಲ. ದೇವಸ್ಥಾನಗಳಿವೆ, ಆಶ್ರಮಗಳಿವೆ. ಮೂರ್ತಿ ಇಡೀ ಭಾರತ ದೇಶದಲ್ಲಿ ಒಂದು ಮೊದಲನೇ ಮೂರ್ತಿ ಅಂದರೆ ನಮ್ಮ ಗುಲ್ಬರ್ಗದಲ್ಲಿ ಮಾಡಿದ್ದು. ಈ ಕಾರ್ಯಕ್ರಮ ಬರಬೇಕು, ಈ ಕಾರ್ಯಕ್ರಮ ಭಾಗವಹಿಸಬೇಕಂತೇಳಿ ಈಶ್ವರ್ ಖಂಡ್ರೆರವರಿಗೆ, ಶರಣಬಸಪ್ಪ ದರ್ಶನಾಪುರ ಅವರಿಗೆ, ರಾಯಚೂರು ಉಸ್ತುವಾರಿ ಮಂತ್ರಿ ಆದಂಥ ಶರಣಪ್ರಕಾಶ್ ಪಾಟೀಲ್ರಿಗೆ, ಎಲ್ಲ MLAಗಳಿಗೆ, MLCಗಳಿಗೆ ಎಲ್ಲರಿಗೂ ಇನ್ವೈಟ್ ಮಾಡಿದ್ದೇವೆ. ಬಾಬುರಾವ್ ಚಿಂಚನಸೂರು ಅವರಿಗೆ ಎಲ್ಲರಿಗೂ ಇನ್ವೈಟ್ ಮಾಡಿದ್ದೀವಿ. BG ಪಾಟೀಲ್ ಬಂದಿದ್ದರು, BR ಪಾಟೀಲ್ ಬಂದಿದ್ದರು, ಶಶಿಲ್ ನಮೋಶಿ ಅವರು ಬಂದಿದ್ದರು. ನಮ್ಮ ಮಾತಿಗೆ ಹೋಗೊಟ್ಟು ಇವರು ಈ ಈಶ್ವರ್ ಖಂಡ್ರೆಯವರು, ದರ್ಶನಾಪುರವರು ಮತ್ತು ಶರಣಪ್ರಕಾಶ್ ಪಾಟೀಲ್ರು, ಖನೀಸ್ ಫಾತಿಮಾ ಸೋದರಿಯವರು ಕೂಡ ಬಂದು ಇದಕ್ಕೆ ದೊಡ್ಡ ಮೆರಗನ್ನು ತಂದು ಕೊಟ್ಟಿದ್ದಾರೆ. ಇವರು ಎಲ್ಲರೂ ಕಾರ್ಯಕ್ರಮ ಭಾಗಿಯಾಗಿ ಸುಮಾರು 2 ಗಂಟೆ ಸತತವಾಗಿ ಇಲ್ಲಿ ಕೂತು ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ದಾರೆ, ಕಾರ್ಯಕ್ರಮ ಮಾತಾಡಿದ್ದಾರೆ ಮತ್ತು ಕಾರ್ಯಕ್ರಮ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದಾರೆ. ಸ್ವಾಮಿಗಳು, ನಮ್ಮ ಸುಲ್ಪುರ ಮಠದ ಸ್ವಾಮಿಗಳು, ಮಲ್ಲಣ್ಣಪ್ಪ ಸ್ವಾಮಿಗಳು, ಪೇಟ್ ಶಿರೂರು ಸ್ವಾಮೀಜಿಗಳು, ಮಾಲ್ಗತ್ತಿ ಸ್ವಾಮೀಜಿಗಳು ಮತ್ತು ಅಮೃತಾನಂದಮಯಿ ನಮ್ಮ ಅಮೃತಾನಂದಮಯಿ ಅಮ್ಮನ ಸೋದರಿ ಅಮ್ಮನವರು ಕೂಡ ಬಂದಿದ್ದರು. ಭಾಳ ಅದ್ಭುತವಾದ ಕಾರ್ಯಕ್ರಮ ಆಗಿದೆ. ನಿಮ್ಮ ಮುಖಾಂತರ ಅವ್ರನ್ನ ಹಾರ್ದಿಕವಾದಂಥ ಅಭಿನಂದನೆ ಸಲ್ಲಿಸ್ತೀನಿ. ಸರ್, ಈಗ ಇಷ್ಟು 10 ವರ್ಷಗಳ ಕಾಲ ಈ ಒಂದು ಕಟ್ಟಡ ನಿರ್ಮಾಣ ಮಾಡಿದೆ, ಎಲ್ಲರೂ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಸಾಕಷ್ಟು ಓಡಾಡುವಂಥ ವ್ಯಕ್ತಿ, ಸಾಕಷ್ಟು ಜನ ಇದಕ್ಕೆ ಒಂದು ಪರಿಶ್ರಮ ಪಟ್ಟಿದ್ದಾರೆ. ಅವರಿಗೆಲ್ಲ ಯಾವ ರೀತಿ ಸಾಕಷ್ಟು ಜನ ಸಮಾಜದವರಿದ್ದಾರೆ, ಸಮಾಜ ಹಿತಚಿಂತಕರ. ಇದು ಒಂದು ಉತ್ತಮವಾದ ಕಾರ್ಯಕ್ರಮ ಆಗತ್ತದ, ಉತ್ತಮವಾದ ಬಿಲ್ಡಿಂಗ್ ಆಗತ್ತದ. ಅಮ್ಮನವರು ಪರಮ ಭಕ್ತರಿಲ್ಲ, ಅವರೆಲ್ಲ ಅಮ್ಮನವ್ರು ನಿರಂತರವಾಗಿ ಅಲ್ಲಿ ಯನಗುಂದಿ ಹೋಗಿ ಬರ್ತಿದ್ರು. ಅವರು ನಮ್ಮಲ್ಲೇ ಒಂದು ದೇವಸ್ಥಾನ ಆಗ್ತಂತಂದ್ರೆ ಎಲ್ಲರೂ ಖುಷಿಯಿಂದ ಸಹಕಾರ ಮಾಡ್ಯಾರ. ಇಡೀ ಗುಡಿ ಪೂರ ಮುಗಿಯತನ ಅವರೆಲ್ಲ ಸಹಕಾರ ಮಾಡ್ಯಾರ. ನಮ್ಮ ಸರಿಯಾರ ನಂದು ಏನೇನು ಕೆಲಸಗಳವ ನಾನು ಹೇಳಿ ಎಲ್ಲ ಕೇಳಿ ಸಹಕಾರ ಮಾಡ್ಯಾರ. ಒಳ್ಳೆಯ ದೇವಸ್ಥಾನ ಆಗಿದೆ. ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಎಷ್ಟು ದಿವಸಗಳ ಕಾಲ ಈ ಮಂದಿರದ ಕಟ್ಟಡ? 10 ವರ್ಷ. 10 ವರ್ಷ ಆಯಿತು. ಎಷ್ಟು ಖರ್ಚಾಗ್ಬೋದು ಈ ಗುಡಿ? 2.5 ಕೋಟಿ. ಸರ್ಕಾರ ಅನುದಾನ ಭಕ್ತರು ಕೊಟ್ಟಿದೆ. ಸರ್ಕಾರ ಒಂದು 25 ಲಕ್ಷ.